ಎಲ್ಲರಿಗೂ ನಮಸ್ಕಾರ. ಮಹಾರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಅತಿಯಾಗಿ ಮಳೆಯಾದ್ದರಿಂದ ಕೃಷ್ಣಾ ನದಿಗೆ ಪ್ರವಾಹ ಉಂಟಾಗಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಭಾಗದ ರೈತರ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇನ್ನೇನು ಕೇವಲ 8ರಿಂದ 10 ದಿನಗಳಲ್ಲಿ ಕಟಾವಿಗೆ ಬಂದಿದ್ದ ಉದ್ದು ಕೃಷ್ಣಾ ನದಿ ಪ್ರವಾಹಕ್ಕೆ ಸಂಪೂರ್ಣವಾಗಿ ಮುಳುಗಡೆ ಆಗಿ ಹೋಯಿತು. ಈಗೇನು ನೀವು ನೋಡ್ತಿದ್ದೀರಿ, ನಾನು ಕಳೆದ 1 ತಿಂಗಳಲ್ಲಿ ಉದ್ದಿನ ಬೇಸಾಯದ ಬಗ್ಗೆ 3 ಸರಣಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗಳಲ್ಲಿ ತೋರಿಸಿದ 4.5 ಎಕರೆ ಉದ್ದು ಜಲಾವೃತವಾಗಿದೆ. ನೀವು ಅನ್ಕೋಬೋದು ಈ ಜಮೀನು ನದಿ ಹತ್ತಿರ ಇರ್ಬೋದು ಅಂಥೇಳಿ, ಆದರೆ ನದಿಯಿಂದ ಈ ಜಮೀನು 2 ಕಿಲೋಮೀಟರ್ ದೂರ ಇದೆ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ದಿನಕ್ಕೆ 2.5 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ನೀರು ಹರಿದಿದ್ದರಿಂದ ಅಂದಾಜು 30 TMC ನೀರು ಪ್ರತಿದಿನ ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ನಿಂದ ಪಾಸ್ ಆಗಿದ್ದರಿಂದ ಪ್ರತಿದಿನ 2ರಿಂದ 3 ಅಡಿ ನೀರು ಹೆಚ್ಚಾಗ್ತಾ ಬಂದಿದ್ದರಿಂದ ಇಷ್ಟೊಂದು ಪ್ರಮಾಣದ ಪ್ರವಾಹ ಉಂಟಾಯಿತು. ನೀವು ಇಲ್ಲಿ ಗಮನಿಸ್ಬೋದು, ಈ ಜಮೀನಿನಲ್ಲಿರುವ ಹಳ್ಳಕ್ಕೆ ಕೃಷ್ಣಾ ನದಿಯ ಹಿನ್ನೀರಿನ ಒತ್ತುವರಿಯಿಂದ ಕೇವಲ 5 ದಿನದಲ್ಲಿ 10ರಿಂದ 12 ಅಡಿ ನೀರು ಹೆಚ್ಚಾದ್ದರಿಂದ ಇಷ್ಟೊಂದು ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ಈ ಉದ್ದನ್ನು ಮೇ 12ನೇ ತಾರೀಕು ಬಿತ್ತಿದ್ವಿ. ಆ ಸಂದರ್ಭದಲ್ಲಿ ಕೇವಲ 2 ದಿನಕ್ಕೆ 1 ಗಂಟೆ ಮಾತ್ರ ಕರೆಂಟನ್ನು ಕೊಡ್ತಿದ್ರು. ಆ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಚಾಲಿತ ಜನರೇಟರ್ ಸಹಾಯದಿಂದ ಒಂದು ನೀರನ್ನು ಹಾಯಿಸಿದ್ವಿ. ಆ ನೀರನ್ನು ಹಾಯಿಸಲಿಕ್ಕೇ 4.5 ಎಕರೆಗೆ 29,000 ರೂಪಾಯಿ ಡೀಸೆಲ್ ಖರ್ಚಾಗಿತ್ತು. ಈ ವ್ಯತೆ ನಮ್ಮ ಒಬ್ಬರದೇ ಅಲ್ಲ, ಎಲ್ಲ ರೈತರಿಗೂ ಇದೇ ರೀತಿ ಕಷ್ಟ ಆಗಿದೆ. ಈಗ ನೀವಿಲ್ಲಿ ಗಮನಿಸ್ಬೋದು, ಈ ವರ್ಷ ಮುಂಗಾರಿನಿಂದ ಅತ್ಯುತ್ತಮವಾದ ವಾತಾವರಣ ಇದ್ದಿದ್ದರಿಂದ ಉದ್ದಾಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಕಬ್ಬಾಗಿರ್ಬೋದು, ಈ ಎಲ್ಲ ಬೆಳೆಗಳು ಅತ್ಯುತ್ತಮವಾಗಿ ಬೆಳವಣಿಗೆ ಹೊಂದಿದ್ವು. ಆದರೆ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ಪರಿಸ್ಥಿತಿ ಉಂಟಾಗಿದೆ. ಇದು ರೈತರನ್ನು ಯಾವ ರೀತಿ ಸಂಕಷ್ಟಕ್ಕೆ ದೂಡ್ತಾ ಇದೆ ಅಂದರೆ, 2019ರಿಂದ 2024ರವರೆಗೂ, ಅಂದರೆ ಈ 6 ವರ್ಷದ ಅವಧಿಯಲ್ಲಿ 3 ಬಾರಿ ಪ್ರವಾಹ ಉಂಟಾಗಿದೆ. ಇದೇ ಬಾರಿ ಸ್ವಲ್ಪ ಕಡಿಮೆ ಪ್ರವಾಹ ಅನ್ಬೋದು. 2019 ಆಗಿರ್ಬೋದು, 2021 ಆಗಿರ್ಬೋದು. ಇದಕ್ಕಿಂತ ಮತ್ತೆ 5-6 ಅಡಿ ನೀರು ಜಾಸ್ತಿ ಬಂದಿತ್ತು. ಈ 3 ವರ್ಷವೂ ಬೆಳೆ ಸಂಪೂರ್ಣವಾಗಿ ಹಾಳಾಗಿತ್ತು. ನೀವು ಇಲ್ಲಿ ಗಮನಿಸ್ಬೋದು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಕಡಿತವಾದ್ದರಿಂದ ಏನು ಬೆಳೆಗಳು ಇದ್ದೀವಲ್ಲ, ಆ ಬೆಳೆಗಳ ಮೇಲೇ ಬೋಟ್ಗಳು ಓಡುವಂಥ ಸ್ಥಿತಿ ಉದ್ಭವವಾಗಿದೆ. ಈಗ ನೀವಿಲ್ಲಿ ಡ್ರೋನ್ ವ್ಯೂವನ್ನು ಗಮನಿಸ್ಬೋದು. ನಮ್ಮ ಗ್ರಾಮವಾಗಿರ್ಬೋದು, ಜೊತೆಗೇ ಅಪಾರ ಪ್ರಮಾಣದ ಜಮೀನು ಸಂಪೂರ್ಣವಾಗಿ ನದಿ ಪ್ರವಾಹಕ್ಕೆ ಜಲಾವೃತವಾಗಿದೆ. ಹಾಗೆ ಹಲವಾರು ಕುಟುಂಬಗಳು ಮನೆಗಳನ್ನ ಬಿಟ್ಟು ಬೇರೆ ಸ್ಥಳಕ್ಕೆ ಸ್ಥಳಾಂತರವಾಗುವ ಅನಿವಾರ್ಯತೆಯೂ ಉಂಟಾಯಿತು. ಈ ಎಲ್ಲ ಕಷ್ಟಗಳು ರೈತರಿಗೆ ಇನ್ನೊಮ್ಮೆ ಬಾರದಿರಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.